ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ರಾಜೇಂದ್ರ ಅಂತೇಳಿ. ನಾವು ಶಿವಮೊಗ್ಗದವರು. ಇಲ್ಲಿ ಶಶಿದೀಪುರಮಲ್ಲಿ ಸುಮಾರು ಒಂದು 7-8 ದಿನ ಆಯಿತು ನೀರು ಬಿಟ್ಟಿಲ್ಲ. ಸುಮಾರು ಜನ ತೊಂದರೆ ಅನುಭವಿಸ್ತಿದ್ದಾರೆ. ಹಾಗಾಗಿ ನಮಗೆ ಕರೆ ಮಾಡಿದ್ರು, ನಾವು ಬಂದಿದ್ವಿ. ಎಲ್ಲಿ ನೋಡಿದ್ರು ಅಷ್ಟೇ ಗಲೀಜು ನೀರು ಬಿಡ್ತಾರೆ. ಮತ್ತು ಪಾಪ ನೋಡಿ ಎಲ್ಲ ಹೆಣ್ಮಕ್ಳು ಎಲ್ಲ ಪಾಪ ಸುಮಾರು ಕಷ್ಟಪಡ್ತಾರೆ ನೀರು ಇಲ್ದಂಗೆ. ಮನುಷ್ಯಕ್ಕೆ ನೀರೇ ಇಂಪಾರ್ಟೆಂಟು. ನೋಡಿ ಎಲ್ಲ ಮಾತಾಡ್ತಾರೆ. ಇವಾಗ ಅಮ್ಮ ಮಾತಾಡಿ, ಏನು ಪ್ರಾಬ್ಲಮ್ ಇದೆ? ನೀರಿನ ತುಂಬ ತೊಂದರೆ ಆಗಿದೆ ಸರ್. ನೀರಿನ ತುಂಬ ತೊಂದರೆ ಆಗಿದೆ ಜನಕ್ಕೆಲ್ಲ. ಬಟ್ಟೆ ಒಗೆಯೋದು ಕಷ್ಟ ಆಗಿದ್ದು, ಕುಡಿಯೋಕ್ಕೂ ನೀರಿಲ್ಲ. ನಮಸ್ಕಾರ, ನನ್ನ ಹೆಸರು ಕುಮಾರ್ ಅಂತೇಳಿ, ಶೇಷಾದ್ರಿಪುರಂ ಬಡಾವಣೆಯ ನಿವಾಸಿ. ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಮಲೆನಾಡಲ್ಲಿ ನೀರು ಸಾಕಾದಷ್ಟು ಬಂದರೆ ಈ ಬಡಾವಣೆಗಳಿಗೆ ನೀರಿಲ್ಲ. ಬೆಳಗ್ಗೆ ಹೆಣ್ಮಕ್ಳು ರಂಗಾರೆ ಹಾಕ್ಲಿಕ್ಕೆ ಜಗಲಿ ತೊಳೆಯೋಕ್ಕೆ ನೀರಿಲ್ಲ, ಕುಡಿಲಿಕ್ಕೆ ಒಂದನಿ ನೀರಿಲ್ಲ. ಈ ಜಲಮಂಡಳಿಯವರಿಗೆ ಅನೇಕ ಬಾರಿ ನಾವು ದೂರುಗಳನ್ನು ಕೊಟ್ಟು ಜೀವನ್ ಮತ್ತು ಇನ್ಯಾರು ಜೀವನ್ ಮತ್ತೆ ಮಿಥುನ್ ಕುಮಾರ್ ಅಂತೇಳಿ ಅವರಿಗೆಲ್ಲ ನಾವು ಮನವಿ ಮಾಡಿ ಫೋನ್ ಮಾಡಿದ್ರೆ ಹಳೆನಲ್ಲಿ ನೀರನ್ನ ನಿಲ್ಲಿಸಿ ಹೊಸ ನಲ್ಲಿ ಕೊಟ್ಟಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆ ಜಾರಿಯಲ್ಲಿ ಬಂದು 24x7 ಅಂತ ಕೊಟ್ಟರೆ 3 ಅಡಿ ಆಳದಲ್ಲಿ ನೀರಿದೆ ಅಂತ ಪರಿಸ್ಥಿತಿ ಬಂದಿದೆ. ಅದಕ್ಕೂ ಇವತ್ತು ನೀರಿಲ್ಲ. ದಯಮಾಡಿ ಜಿಲ್ಲಾಡಳಿತ ಅದನ್ನು ಗಮನ ತಗೊಂಡು ಅಧಿಕಾರಿಗಳು ಭಾಳದು ಉಡಾಪೆಗಳನ್ನು ಮಾತಾಡ್ತಾರೆ. ಈಗ ಬೆಳಗ್ಗೆ 7 ಗಂಟೆಯಿಂದ ನೀರು ಬಿಡ್ತೀವಿ ಅಂತ ಹೇಳಿದವರು ಇವತ್ತು 9:30 10 ಗಂಟೆ ಆದರೆ ಹೆಣ್ಮಕ್ಳೆಲ್ಲ ನೋಡಿ ಪೂರ ನೀರಿಗೆ ಕಾಯ್ತಾ ಇದ್ದಾರೆ. ನೀರಿಲ್ಲ. ಇಲ್ಲಿ ತೆರಿಗೆ ಕಟ್ತಾ ಇಲ್ವಾ ನಾವು ಸರ್ಕಾರಕ್ಕೆ? ಅಷ್ಟೇ ಗಲೀಜು ನೀರೆಲ್ಲ ಬಿಟ್ಟರು. ಓಕೆ ಮೇಡಮ್ ಎಲ್ಲ ಮಾತಾಡ್ತಾರೆ. ಮೇಡಮ್ ಬನ್ನಿ ಮಾತಾಡಿ. ನಮಸ್ತೆ, ನನ್ನ ಹೆಸರು ಸರಸ್ವತಿ ಅಂತ. ಶೇಷಾದ್ರಿಪುರಂ ಬಡಾವಣೆಯಲ್ಲಿ ವಾಸವಾಗಿರೋದು. ಶೇಷಾದ್ರಿಪುರಮಿಗೆ ಇವತ್ತು ನಿನ್ನೆದಲ್ಲ, ಇದು ಬರಗಾಲ ಭಾಳ ಹಳೆಯದು. ಆದರೆ ಇತ್ತೀಚೆಗೆ ನಮಗೆ 1 ವರ್ಷದಿಂದ ನೀರಿಗೇನು ಸಮಸ್ಯೆ ಆಗಿದ್ದಿಲ್ಲ. ನ್ಯಾಯವಾಗಿ 7 ಗಂಟೆಯಿಂದ 9 ಗಂಟೆ ತನಕ ನೀರು ಬರ್ತಾಯಿತ್ತು. ಇವಾಗ ಹೊಸ ಕಲೆಕ್ಷನ್ ಕೊಟ್ಟಿದ್ರಿಂದ ನೀರು ಬಿಡೋದು ಕೊಡೋದು ಇಲ್ಲ, ಬಿಡ್ತಿರಿಲ್ಲ. ಈಗ 1 ವಾರದಿಂದ ಪರ್ಫೆಕ್ಟಾಗಿ ಯಾರಿಗೂ ನೀರು ಬರ್ತಾ ಇಲ್ಲ. ಹಳೆ ಕಲೆಕ್ಷನಲ್ಲೂ ಬರ್ತಾ ಇಲ್ಲ, ಹೊಸ ಕಲೆಕ್ಷನಲ್ಲೂ ಬರ್ತಾ ಇಲ್ಲ. ಆ ಹೊಸ ಕಲೆಕ್ಷನಲ್ಲಿ ಬರೋದ್ರಲ್ಲಿ ಎಣ್ಣೆ ಜಿಡ್ಡಿರುತ್ತೆ, ಕೆಟ್ಟ ವಾಸನೆ ಇರುತ್ತೆ. 1/4 ಗಂಟೆ ಬಿಡ್ತಾರೆ, ಈಗ ಬಿಡ್ತೀವಿ ಆಗ್ಬಿಡ್ತೀವಿ ಚಳ್ಳೆ ತಿನ್ನಿಸಿ ಹೋಗ್ತಾ ಇದ್ದಾರೆ. ಅಧಿಕಾರಿಗಳು ಜೀವನ್ ಸಾರಿಗೆ ಫೋನ್ ಮಾಡಿದರೆ ಫೋನನ್ನು ತೆಗಿಯಲ್ಲ. ಬಹುಶಃ ಸಂಬಳ ತಗೊಂತಿಲ್ಲ ಅನ್ಸುತ್ತೆ, ನನಗೆ ಹಾಕಿದ್ದು ಅಂತ ಕುತ್ಕೊಂಡಿರ್ಬೇಕು. ಸಂಬಳ ತಗೊಂತಿಲ್ಲ ಅನ್ಸತ್ತೆ. ಅವರು ಫೋನ್ ಮಾಡಿದರೆ ಅವರಿಗೆ ರಿಟರ್ನ್ ಫೋನ್ ಮಾಡೋಕ್ಕೂ ಬರಲ್ಲ, ಮಾತಾಡೋಕ್ಕೂ ಬರಲ್ಲ. ಫೋನ್ ಕಟ್ ಮಾಡ್ತಾರೆ, ಇಲ್ಲ ಬ್ಯುಸಿ ಮಾಡ್ಕೊತಾರೆ. ದಯಮಾಡಿ ಶೇಷಾದ್ರಿಪುರಕ್ಕೆ 7 ದಿನದಿಂದ ನೀರು ಬರ್ತಾ ಇಲ್ಲ. ನಮಗೆ ಇವತ್ತೇ ಈ ಕ್ಷಣದಲ್ಲೇ ನೀರು ಬೇಕು. ಈಗ ನೀರಿಲ್ಲ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು? ಹಳೆ ನೀರು ಬಿಡಲಿ, ನಮಗೆ ಹೊಸ ನೀರು ಬೇಡ. ಅದು ಕಲೆಕ್ಷನ್ ಏನಿದ್ರು ಅದನ್ನು ಸರಿ ಮಾಡಿಕೊಂಡು ಮುಂದಕ್ಕೆ ಬಿಡಕ್ಕೆ ಸಾಧ್ಯವಾದರೆ ಬಿಡಲಿ ಅಷ್ಟೇ. ಇವತ್ತಿಗೆ ನಮ್ಗೆ ಹಳೆ ಕಲೆಕ್ಷನ್ ನೀರು ಕೊಟ್ಟರೆ ಸರಿ, ಇಲ್ಲ ನಾವು DC ಆಫೀಸಿಗೆ ಹೋಗಿ ಅಲ್ಲಿ ಏನು ಮಾತಾಡಬೇಕು ಅಲ್ಲಿ ಮಾತಾಡಿ ನಾವು ಬಗೆಹರಿಸ್ಕೊಂತೀವಿ. ಈ ಜೀವನೇ ಬೇಡ, ಜೀವನಿಗೆ ತೆಗ್ದಾಕ್ರೆ ಸರಿ ಇಲ್ಲ, ಸರಿ ಕೆಲಸ ಮಾಡ್ತಾ ಇಲ್ಲ. ಬಂಧುಗಳೇ ನೋಡಿ, ಇವಾಗ ನೋಡಿದ್ರಲ್ಲ, ವಾಟರ್ ಬೋರ್ಡು ಸುಮಾರು ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಏನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಬರೀ ಇದೇ ಥರ ಮಾಡ್ತಿದ್ದಾರೆ. ದಯವಿಟ್ಟು ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ ಅವ್ರು ನೀರು ಬಿಡೋಕ್ಕೆ ಹೇಳಿ ಅಂತೇಳಿ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.